ಮೂರನೇ ಕ್ವಾರ್ಟರ್, ನಾಲ್ಕನೇ ಲಾಸ್ಟ್ ಥರ್ಡ್ ಕ್ವಾರ್ಟರ್. ಮೂರನೇ ಕ್ವಾರ್ಟರ್ ಫೈನಲ್ ಹಂತದ ಪಂದ್ಯವನ್ನು ನೋಡ್ತಾ ಇದ್ದೇವೆ. ವೇದಿಕೆ ಎಡಭಾಗದಲ್ಲಿ ಹರಿಯಾಣ ತಂಡ, ಬಲಭಾಗದಲ್ಲಿ ಸ್ಥಳೀಯ ಚಿಂಚಲಿ ತಂಡ. ಲಾಸ್ಟ್ ಕ್ವಾರ್ಟರ್ ನೋಡ್ರಿ, ನೀವು ಹೇಳಿದ ನಾನು ಹೇಳಿ ಲಾಸ್ಟ್ ಕ್ವಾರ್ಟರ್ ಸರ್. ರಾಷ್ಟ್ರೀಯ ಆಟಗಾರ್ತಿ, ಜೂನಿಯರ್ ಹಾಗೂ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಅನುಭವದ ಜೊತೆ ಪ್ರಮುಖ ಆಲ್ರೌಂಡರ್ ಆಟಗಾರ್ತಿಯಾಗಿ ಕೊರಿಯಾ ಕ್ವಾರ್ಟರ್ ಫೈನಲ್ ಹಂತದ ಪಂದ್ಯವನ್ನು ನೋಡ್ತಾ ಇದ್ದೇವೆ. Next match, first semi-final. Matosri Ratnagiri versus Sadhana Sports Mahasawdi. Matosri Ratnagiri versus Sadhana Sports Mahasawdi. Both teams, please get ready. This is first call. ಬಬಣ, ಏನ್ ಸಮಾಚಾರ? ಗುಂಡ ನೀರಾಕ ಗುಂಡ, ಏನ್ ಸಮಾಚಾರ ಹೇಳು. ಪ್ರಮುಖ ದಾಳಿಕಾರ್ತಿಯಾಗಿ ಚಿಂಚಲಿ ತಂಡದ ಪರವಾಗಿ ಅಮೂಲ್ಯ, ಮತ್ತೋರ್ವ ಜೂನಿಯರ್ ಹಾಗೂ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಉತ್ತರ ಕರ್ನಾಟಕ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಕೀರ್ತಿಯನ್ನು ಹೆಚ್ಚಿಸಿದ ಚಿಂಚಲಿ ತಂಡದಲ್ಲಿ ಹಲವಾರು ಆಟಗಾರ್ತಿಯರನ್ನು ನೋಡ್ತೇವೆ. ಇನ್ನೊಂದು ವಿಶೇಷ ಏನಂದ್ರೆ ಆ ತಂಡದ 8 ಜನ ಆಟಗಾರ್ತಿಯರು ಇವತ್ತು PUCಯಲ್ಲಿ ಪಾಸ್ ಆಗಿದ್ದಾರೆ. ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಎಲ್ಲ ಆಟಗಾರ್ತಿಯರನ್ನು ಅಭಿನಂದಿಸೋಣ. ದಯಮಾಡಿ ಚಪ್ಪಾಳೆ ತಟ್ಟಿ. 8 ಜನ ಆಟಗಾರ್ತಿಯರು ಕಬಡ್ಡಿಯನ್ನು ಆಡೋದ್ರ ಜೊತೆಗೆ ಎಜುಕೇಶನ್ ಅನ್ನು ಕೂಡ ಸರಿಯಾದ ರೀತಿಯಲ್ಲಿ ನಿಭಾಯಿಸಿಕೊಂಡು ಹೋಗ್ತಾ ಇದ್ದಾರೆ. ಥರ್ಡ್ ರೈಟ್ ಡೂ ಆರ್ ಡೈ ರೆಡಿ. ಈಗ ಪ್ರಮುಖ ದಾಳಿಗಾರ್ತಿ ಹರಿಯಾಣ ತಂಡದ ಪರವಾಗಿ ಬೋನಸ್ ಮಾಡುವ ಪ್ರಯತ್ನ, ಚುಕ್ಕಾದ ಪಾದಚಲಿಯಲ್ಲಿ ತೀರ್ಪುಗಾರರ ತೀರ್ಮಾನಕ್ಕೆ ನಾವು ಕಾಯಬೇಕಾಗಿದೆ. ಟಚ್ ನ ಪ್ರಯತ್ನ ಉತ್ತಮವಾಗಿದೆ. ಈ ಬಾರಿ ಬೋನಸ್ ಮಾಡುವಂತೆ ಮಾಡಿ ಟಚ್ ಪಾಯಿಂಟ್. ಬೋನಸ್ ಇಲ್ಲ, ಟಚ್ ಪಾಯಿಂಟ್ ಸಿಕ್ಕಿ. ಕ್ರೀಡೆಯನ್ನು ಆಡೋದ್ರ ಜೊತೆಗೆ ಎಜುಕೇಶನ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ರನ್ನಿಂಗ್ ಹ್ಯಾಂಡ್ ಟಚ್ ಲೆಫ್ಟ್ ಕಾರ್ನರ್ ಮೇಲೆ ಡೈರೆಕ್ಟ್ ಅಟ್ಯಾಕ್. ಬೋನಸ್ +1, 2 ಅಂಕಗಳ ಸಂಪಾದನೆಯೊಂದಿಗೆ 3-1 ಪಂದ್ಯ ಚಿಂಚಲಿ ತಂಡದ ಪರವಾಗಿ. ಲೆಫ್ಟ್ ಕಾರ್ನರ್ ನ ನೋಡಿ ಜರ್ಸಿ ನಂಬರ್ 2ರಲ್ಲಿ ಉತ್ತಮವಾದ ಡಿಫೆನ್ಸಿವ್ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ ಕಿರಿಯ ಆಟಗಾರ್ತಿ ಆದರೂ ಕೂಡ. ಮತ್ತೊಮ್ಮೆ ಅಮೂಲ್ಯ ಕಳೆದ ದಾಳಿಯಲ್ಲಿ ಬೋನಸ್ ಮತ್ತು ಟಚ್ ಪಾಯಿಂಟ್ ಎರಡನ್ನೂ ಕೂಡ ಪಡೆದಿದೆ. ಈ ಬಾರಿ ಅವಕಾಶವನ್ನು ನೀಡ್ತಾ ಇಲ್ಲ ಡಿಫೆನ್ಸ್. ಡೈವಿಂಗ್ ಆಂಕರ್ ಹೋಲ್ಡ್ನ ಪ್ರಯತ್ನ, 2ನೇ ಪಾಯಿಂಟ್ ಕೂಡ ಮುಟ್ಟಿದ್ದಾರೆ. 2 ಟಚ್ ಪಾಯಿಂಟ್. ಸರಿಯಾದ ಸಮಯಕ್ಕೆ ಸಂಯೋಜಿತ ಆಟದ ಪ್ರದರ್ಶನ. ಆಂಕಲ್ ಹೋಲ್ಡ್ ಬರುವ ಸಂದರ್ಭಕ್ಕೆ ಜಂಪ್ ತೆಗೆದುಕೊಳ್ಳೋದ್ರೊಂದಿಗೆ ಎಸ್ಕೇಪ್ ಆಗಿದ್ದಾರೆ. ಮಧ್ಯೆ ಇಲ್ಲೊಂದು ಅದ್ಭುತವಾದಂತಹ ಎಸ್ಕೇಪ್. ಡಿಫೆಂಡರ್ ಕೂಡ ಟ್ಯಾಕಲ್ ಮಾಡುವ ಬಲದಲ್ಲಿ ಲಾಬಿ ಎಂಟ್ರಿ ಆಗಿದ್ದಾರೆ. ಹಾಗಾಗಿ ಈಚ್ 1 ಪಾಯಿಂಟ್. ಪ್ರಯತ್ನ ನೀಡಿದಾಗ ಆಟಗಾರ್ತಿ ತಮ್ಮ ಉತ್ತನೆಯ ಕೈಗಳ ಸದುಪಯೋಗವನ್ನು ಮಾಡಿಕೊಂಡಿದ್ದಾರೆ. ಆದರೆ ಸಂಬಂಧ ಇಲ್ಲ, ಲಾಬಿ ಬಂದಿಲ್ಲ, ಅವ್ರು ಮಾಡಿ ಕ್ಯಾಚ್ ಮಾಡ್ತಾರೆ. ಇದೇನಾಗಿದೆ, ಪ್ರೋ ಕಬಡ್ಡಿಯಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಏನು ಡಿಫೆಂಡರ್ ಲಾಬಿ ಎಂಟ್ರಿ ಆದರೆ ರೈಡರ್ ಎಂಟ್ರಿ ಆದಮೇಲೆ ಅದು ಕೊಡೋದಿಲ್ಲ. ಬಟ್ AKFL ಇನ್ನೂ ಹಾಗೆ ಇದೆ, ಅಮೆಂಡ್ಮೆಂಟ್ ಆಗಲಿಲ್ಲ. ಹಂಗಾಗಿ ಪೆಂಡಿಂಗ್. ಡಿಫೆಂಡರ್ ಲಾಬಿ ಬಂದರೆ ಡಿಫೆಂಡರ್ ಔಟ್ ಆಗ್ತಾರೆ. ಅದೇ ಡಿಸಿಷನ್ ಕೊಡ್ತಾರೆ. ಅದನ್ನು ಮ್ಯೂಟ್ ಮಾಡಿ ನೀವು. ಆಮೇಲೆ ಹೇಳ್ರಪ್ಪ ಹೇಳ್ರು
ಇಲ್ಲ, ಚಾನ್ಸೇ ಇಲ್ಲ. ಓ ಬೆಳ್ತಂಡಿ ಒಂದು ಪ್ರಯತ್ನ ಇಲ್ಲಿ. ಎಸ್ ಸರ್. 6-4 2 ಅಂಕಗಳ ಅಂತರದಲ್ಲಿ ರೆಡಿ ಆಗಪ್ಪ. ನೆಕ್ಸ್ಟ್ ಮ್ಯಾಚ್ ಮುಗಿದ್ಬಿಡು. ಪ್ರಾಕ್ಟೀಸ್ ಮಾಡ್ಕೊ. ಥರ್ಡ್ ರೈಡ್ ಎಂಟ್ರಿ ಆಲ್ರಿ. ಡೂ ಆರ್ ಡೈ. ಶಕ್ತಿಯ ಪ್ರದರ್ಶನ ಕಾಣ್ತಾ ಇದೆ. ಹತ್ತಿರಕ್ಕೆ ಬಿಟ್ಕೊಳ್ಳಲ್ಲ ನಾವು. ದೂರದಿಂದಲೇ ಅವರನ್ನ ಹಿಡಿದು ತಳ್ಳೋದು ಮುಖಾಂತರ ಕಬಡ್ಡಿಯ ಒಂದು ಅದ್ಭುತವಾದಂತಹ ಸ್ಕಿಲ್ ಅನ್ನು ತೋರ್ಪಡಿಸ್ತಾ ಇದ್ದಾರೆ ನಮ್ಮ ಎಲ್ಲರಿಗೂ. ಚಿಂಚಲಿ ತಂಡ ಪರವಾಗಿ ಇಲ್ಲ ಬೋನಸ್ ಮಾಡುವ ಪ್ರಯತ್ನ ರನ್ನಿಂಗ್ ನಲ್ಲಿ. ಅದಕ್ಕೆ ನಾವೇನ್ ಮಾಡೋಣ? ಜೈ ಬಸವೇಶ್ವರ. ಹೆಣ್ಮಗು ಇರೋರ್ಗೆ ಡೈಲಾಗ್ ಬರ್ಲಿಲ್ಲ. ಹೆಣ್ಮಗು ಓ ಅಂತ ಇದ್ರೆ ಇವಾಗ ನೋಡು ಡೈಲಾಗ್ ಮೇಲೆ ಡೈಲಾಗ್. ಥರ್ಡ್ ರೈಡ್. ತಡ್ರಿ 14-8 ಲೀಡ್ ಯಾರಿದ್ದಾರೆ? ಸ್ಕೋರ್ ಉಲ್ಟಾ 14 ಇದ್ರಿ, ಈಗ 6 ಮಾಡಿದ್ರು. ಬೋನಸ್ ಮಾಡ್ತಾರೆ ಇವ್ರು ಆ್ಯಡ್ ಮಾಡ್ರು. ಮತ್ತೆ 8-6 ಮತ್ತೊಂದು ದಾಳಿ. ಮತ್ತೊಮ್ಮೆ ಅಮೂಲ್ಯ ತಂಡಕ್ಕೆ ಅಮೂಲ್ಯವಾದ ಅಂಕಗಳನ್ನ ಹೊತ್ತು ಬರ್ತಾ ಇದ್ದಾರೆ. ಸತತವಾಗಿ ಡಿಫೆನ್ಸ್ ಅವರಿಗೆ ಸಪೋರ್ಟ್ ಮಾಡಬೇಕಾಗಿದೆ. ರೇಡಿಂಗ್ ಮತ್ತು ಡಿಫೆನ್ಸ್ ಎರಡು ಒಂದಕ್ಕೊಂದು ಸಪೋರ್ಟ್ ಮಾಡಿದ್ರೆ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸೋಕೆ ಸಾಧ್ಯವಾಗಿದೆ. 9-6 ಅವರು ಮಾಡಿದ್ರೆ ನೀವು ಮಾತ್ರ ಸಕ್ಕತ್ತಾಗಿ ಬ್ಯಾಲೆನ್ಸ್ ಮಾಡಿದ್ರಿ. ನೀವು ಆವಾಗಲೇ ಇರಬೇಕಿತ್ತು. ಆ್ಯಕ್ಚುಲಿ ಚೆನ್ನಾಗಿರೋದು ವಯಸ್ಸಾಗೇನೆ ಉಳಿದ್ರಿ ಸರ್. ನಮ್ಮ ಕರ್ನಾಟಕದಾಗ ಇರ್ಲಿ ಗಪ್ಪ. ಆಮೇಲೆ ಮಾಡೋಣ. ಇವರು ಯಾರು 3 Go!
ಅಮೂಲ್ಯ. ಐದು ಜನ ಆಟಗಾರ್ತಿಯರು ಬರ್ತೀನಿ, ಅಲ್ಲೂ ಬರ್ತೀನಿ ಆಮೇಲೆ ಇಲ್ಲೊಂದು ದೈವಿಕ ಆಂಕರ್ ಹೋಲ್ನ ಪ್ರಯತ್ನ ವಿಫಲವಾಗ್ತಾ ಇದೆ. ಮತ್ತೆ ಹರಿಯಾಣ ತಂಡಕ್ಕೆ ಒಂದು ಅಂಕದ ಸೇರ್ಪಡೆ. ಮತ್ತೊಮ್ಮೆ ಅಮೂಲ್ಯ ಹಲವು ಬಾರಿ ತಂಡಕ್ಕೆ ಆಶ್ರಯಾಗಿರುವ ಆಟಗಾರ್ತಿ. ಬೋನಸ್ ಅಂಕದ ಸಂಪಾದನೆ ಮತ್ತೊಮ್ಮೆ. ಹನ್ನೆರಡು 9. ಪಾಯಿಂಟ್ ಅವ್ರಿಗೇನ್ರಿ? ಪಾಯಿಂಟ್ ಅವ್ರಿಗೆ ಬೋನಸ್ +1. ಮತ್ತೆ 2 ಅಂಕಗಳ ಸಂಪಾದನೆ. ಮತ್ತೆ ಅಮೂಲ್ಯವಾದ ಅಂಕಗಳನ್ನ ಹೊತ್ತು ಬರ್ತಾ ಇದ್ದಾರೆ ತಮ್ಮ ತಂಡಕ್ಕೆ. ವಾದ ವಿವಾದಗಳಿಗೆ ಅವಕಾಶವಿಲ್ಲ. ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನ. ಬೇಡ ಬನ್ನಿ ಸರ್ ಅಲ್ಗೂ ಸರ್ ಬನ್ನಿ ಸರ್. ಈಗ ಮ್ಯಾಚ್ ಭಾಳ ಚಂದ ಹೇಳ್ತಾರೆ. ಸೆಲ್ಫ್ ದಯಮಾಡಿ ಪ್ರೇಕ್ಷಕರು ಸ್ವಲ್ಪ ಸಮಾಧಾನ ಹೋಗಿರ್ಬೇಕು. ತೀರ್ಪುಗಾರರು ಗಮನಿಸ್ತಾರೆ. ತರಬೇತುದಾರರಿಗೂ ಕೂಡ ಗೊತ್ತಿರುತ್ತೆ. ಕೇಳೋದವರ ಒಂದು ಹಕ್ಕು ಮನವಿ ಮಾಡ್ತಾರೆ. ಇಲ್ಲದ ಆಂಕಲ್ ಹೋಲ್ಡ್ ಬಹಳ ಬಿಗಿಯಾಗಿದೆ. ಬಲಿಷ್ಠವಾದ ಟ್ಯಾಕಲ್. ಪ್ರಮುಖ ದಾಳಿಗಾರ್ತಿಯನ್ನು ಟ್ಯಾಕಲ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದೊಂದು ಸುವರ್ಣಾವಕಾಶನ ಪ್ರಮುಖ ರೇಡರ್ ಇಲ್ಲದ ಸಂದರ್ಭವನ್ನು ಬಳಸಿಕೊಳ್ಬೇಕಾಗಿದೆ. ಹರಿಯಾಣ ತಂಡ ಬಳಸ್ಕೊಳ್ತಾರ ಕಾದು ನೋಡಬೇಕಾಗಿದೆ. ಬಿಡ್ರಿ ಅವ್ರ ಪಾಯಿಂಟ್ ಹೇಳಿ ಸರ್. ಶಂಕರ್ ಸರ್ ಅದ್ಭುತವಾದ ದಾಳಿ ಮತ್ತೊಮ್ಮೆ ಹರಿಯಾಣ ತಂಡಕ್ಕೆ ಅಂತ. ಕ್ಯಾಮರಾಮನ್ ಫೋಕಸ್ ಕರೋ. ಸ್ಕೋರ್ ಬೋರ್ಡ್ ಒಂದ್ಸರಿ ತೋರಿಸೋಣ. 16-12 ಮುನ್ನಡೆಯಲ್ಲಿ ಚಿಂಚಲಿ ತಂಡ 4 ಅಂಕಗಳ ಅಂತರ. ಫೋಕಸ್ ಕರೋ. ಇಲ್ಲೊಂದು ಬ್ಲಾಕ್ ನ ಪ್ರಯತ್ನ. ಮಿಡ್ಲೈನ್ ಹತ್ತಿರದಲ್ಲಿ 5 ಅಂಕಗಳ ಅಂತರದ ಮುನ್ನಡೆ ಚಿಂಚಲಿ ತಂಡಕ್ಕೆ. ಈಗ ಇಲ್ಲಿ ಬಂದು ಅದನ್ನ ಮಾಡ್ತಾರೆ. Coach and captain. Remaining 5 minutes. ಮತ್ತೊಮ್ಮೆ ದೀಪ. ಕಳೆದ ದಾಳಿಯಲ್ಲಿ ಒಂದು ಅಂಕಗಳನ್ನು ಪಡೆದಂತ ದೀಪ ಈ ಬಾರಿ ಎಂಟಿ ರೇಟ್ಗೆ ವಾಪಸ್ ಆಗಿದ್ದಾರೆ. ಕ್ಯಾಮರಾ ಮೇಲೆ ಕೈ ಎತ್ತೋಣ. ಹರಿಯಾಣ ತಂಡದ ಪರವಾಗಿ ದಾಳಿಗಾರ್ತಿ. ಚಿಂಚಲಿ ತಂಡದ 4 ಜನ ಆಟಗಾರ್ತಿಯರು ನಡುವೆ ಪ್ರಯತ್ನ ಕಾಣ್ತಾ ಇದೆ. ಅಂದ್ರೆ ಡಿಫೆನ್ಸ್ ಬಲಿಷ್ಠವಾಗಿ ಕಾಣ್ತಾ ಇದೆ. ಸಾಕಷ್ಟು ಒಳಭಾಗದಲ್ಲಿ ನಿಮಗೆ ಆಡೋ ಪ್ರಯತ್ನ. मातोश्री रत्नागिरी वर्सेस साधना स्पोर्ट्स महासोडे. दिस इज सेकंड टर्न फॉर यू. टीम प्लीज गेट रेडी. महासोडे वर्सेस ಮತ್ತೊಮ್ಮೆ ದೀಪ ದಾಳಿ ವಿಭಾಗದಲ್ಲಿ ಹರಿಯಾಣ ತಂಡದ ಡಿಫೆನ್ಸ್ ವಿರುದ್ಧ ಇಲ್ಲಿ ಮತ್ತೊಮ್ಮೆ ಮಿಸ್ಟೇಕ್ ಬರ್ತಾ ಇದೆ.
ಪ್ರಯತ್ನ ವಿಫಲವಾಗ್ತಾ ಇದೆ. ಎಸ್ಕೇಪ್ ಸ್ಕಿಲ್ ಅನ್ನು ಬಳಸಿ ದೀಪ ಆಲ್ರೌಂಡರ್ ಆಟದ ಪ್ರದರ್ಶನ ಚಿಂಚಿಲಿ ತಂಡದ ಪರವಾಗಿ. ಮತ್ತೆ ಹರಿಯಾಣ ತಂಡದ ದಾಳಿಕಾರ್ತಿ. ಇಲ್ಲೊಂದು ಟ್ಯಾಕಲ್ ಪ್ರಯತ್ನ. ದೀಪ ದಾಳಿಯ ಜೊತೆಗೆ ಡಿಫೆನ್ಸಿವ್ ಭಾಗದಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಯಶಸ್ವಿ ಟ್ಯಾಕಲ್ ರೈಟ್ ಕಾರ್ನರ್ ಜಾಗದಿಂದ. ಸ್ವಲ್ಪ ಯಾಮಾರಿದ್ರು ಕೂಡ 4 ಪಾಯಿಂಟ್ ಹೋಗೋ ಸಾಧ್ಯತೆ ಇತ್ತು. ಆದರೆ ಟ್ಯಾಕಲ್ ಯಶಸ್ವಿಯಾಗಿದೆ. ಪ್ರಮುಖ ದಾಳಿಕಾರ್ತಿ ಅಮೂಲ್ಯ ಮತ್ತೆ ಅಂಕಣದ ಒಳಭಾಗ. ಮಂಡ 3 ಪಾಯಿಂಟ್ ಕೊಟ್ಟು ದೀಪ ಹೆಂಗ್ ಮಾಡಕ್ರಿ? ದೀಪ ಹೆಂಗ್ ಬಿಡ್ತಾರೆ? ಇಲ್ಲಿ ದೀಪನ್ ಕ್ಯಾಚ್ ಆಗ್ಬೇಕಂತ ಕಷ್ಟ. ಮತ್ತೊಮ್ಮೆ ಬೋನಸ್ ಅಂಕದ ಸಂಪಾದನೆ. ಕ್ಯಾಮ್ರಾಮನ್ ಫೋಕಸ್ ಕರೋ. ಉತ್ತಮವಾದ ಪ್ರಯತ್ನ. ಅವರ ದಾಳಿಕಾರ್ತಿ ಎಸ್ಕೇಪ್ ಆಗಿದ್ದಾರೆ. ಆಂಕಲ್ ಹೋಲ್ಡ್. ದಾಳಿಯಲ್ಲಿ ಸಿದ್ಧವ. ಸೆಕೆಂಡ್ ರೈಡ್ ಥರ್ಡ್ ರೈಡ್ 21-18 ಪಾಯಿಂಟ್ ಆಡ್ತಾ ಬಾಕ್ಲೈನ್ ಕ್ರಾಸ್ ಮಾಡೋಕೆ ಬಿಡದೆ ಆಡಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಇದೀಗ ಆಂಕರ್ ಹೋಲ್ಡ್ ಪ್ರಯತ್ನ. ಜಸ್ಟ್ ಮಿಸ್. ಸ್ವಲ್ಪ ಉದ್ದ ಇದ್ದಿದ್ರೆ ಅವಕಾಶ ಇತ್ತು. ಆಲ್ಔಟ್ನ ಪಾಯಿಂಟ್ ಪಡ್ಕೊಳ್ತಾ ಇದ್ದಾರೆ. ಇದೀಗ ಎಲ್ಲಿ ಓಡಿಸ್ಯಾರ? ಒಂದರ್ಕವನ್ನು ಕೊಟ್ಟಿದ್ದಾರೆ. ಸ್ಕೋರ್ ಈಕ್ವಲ್ ಆಗಿದೆ. ಸ್ಕೋರ್ ಈಕ್ವಲ್ ಇದೆ. 22-22 ಸಮ.